ನಮಸ್ಕಾರ ಸ್ನೇಹಿತರೆ, ಥಿಂಕಿಂಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ದಿನಕ್ಕೆ 2 ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದ ಹುಡುಗಿ, ಕಾಲಿಗೆ ಚಪ್ಪಲಿ ಹಾಕೋಕ್ಕೂ ಹಣ ಇರಲಿಲ್ಲ. ಆದರೆ ಆ ಪುಟ್ಟ ಹೃದಯದಲ್ಲಿ ಒಂದು ಕನಸು ಕಾಣ್ತಾ ಇತ್ತು. ಒಂದು ದಿನ ಭಾರತದ ತ್ರಿವರ್ಣ ಧ್ವಜವನ್ನು ವಿಶ್ವದ ಮುಂದೆ ಹಾರಿಸ್ತೀನಿ. ಕಾಡಿನಲ್ಲಿ ಕಟ್ಟಿಗೆ ಹೊರತಿದ್ದ ಈ ಪುಟ್ಟ ಹುಡುಗಿ ಒಂದು ದಿನ ಒಲಿಂಪಿಕ್ಸ್ನಲ್ಲಿ ಭಾರತದ ಕೋಟ್ಯಾಂತರ ಜನರ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರನ್ನು ತರಿಸಿದ್ಲು. ಇದು ಮೀರಾಬಾಯಿ ಚಾನು ಅವರ ಕತೆ, ಜೀವನ ಕತೆ. 1994 ಆಗಸ್ಟ್ 8ರಂದು ಮಣಿಪುರದ ನೋಂಗ್ಪುಕ್ ಕಾಂಗ್ಸಿಕ್ ಎಂಬ ಸಣ್ಣ ಹಳ್ಳಿಯಲ್ಲಿ ಮೀರಾಬಾಯಿ ಚಾನು ಜನ್ಮ ತಾಳಿದರು. ಅವರ ಕುಟುಂಬ ಅಷ್ಟೇನೂ ಶ್ರೀಮಂತವಾಗಿರಲಿಲ್ಲ. ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟಕರವಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅವರು ತಮ್ಮ ಅಣ್ಣನ ಜೊತೆ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಮನೆಯವರಿಗೆ ಸಹಾಯವನ್ನು ಮಾಡ್ತಾಯಿದ್ರು. ಒಂದು ದಿನ ಅವರ ಅಣ್ಣ ಎತ್ತಲಾಗದಷ್ಟು ಭಾರವಾದ ಕಟ್ಟಿಗೆಯನ್ನು ಮೀರಾಬಾಯಿ ಚಾನು ಸುಲಭವಾಗಿ ಹೊತ್ತು ತಂದರು. ಅದೇ ಕ್ಷಣದಲ್ಲಿ ತನ್ನ ಅಣ್ಣನಿಗೆ ಅರ್ಥವಾಯಿತು, ಈ ಪುಟ್ಟ ಹುಡುಗಿಯಲ್ಲಿ ಸಾಮಾನ್ಯರಿಗಿಂತ ವಿಭಿನ್ನವಾದ ಶಕ್ತಿ ಇದೆ ಎಂದು. ಪುಟ್ಟ ಬಾಲಕಿ ಸಾಹಿಕೋ ಮೀರಾಬಾಯಿ ಅವರ ಕನಸಿನ ಆರಂಭವಾಯಿತು. ಮೀರಾಬಾಯಿ ವೇಟ್ ಲಿಫ್ಟಿಂಗ್ ಬಗ್ಗೆ ತಿಳಿದುಕೊಂಡರು. ಆದರೆ ಕನಸು ಕಾಣುವುದು ಸುಲಭ, ಅದನ್ನು ಸಾಧಿಸುವುದು ತುಂಬ ಕಷ್ಟ. ನಿರಂತರ ಪರಿಶ್ರಮ ಇದ್ದರೆ ಮಾತ್ರ ಕನಸನ್ನು ಸಾಧಿಸಲು ಸಾಧ್ಯ. ತರಬೇತಿ ಕೇಂದ್ರ ತುಂಬ ದೂರವಿತ್ತು. ಪ್ರಯಾಣ ಕಷ್ಟಕರವಾಗಿತ್ತು. ಹಣದ ಕೊರತೆ ಎದ್ದು ಕಾಣ್ತಾ ಇತ್ತು. ಸರಿಯಾದ ಸೌಲಭ್ಯಗಳ ಕೊರತೆ ಅವರ ಮನೆಯಲ್ಲಿತ್ತು. ಆದರೂ ಅವರು ಪ್ರತಿದಿನ ಅಭ್ಯಾಸವನ್ನಂತೂ ಬಿಡಲಿಲ್ಲ. ಇತರರು ನಿದ್ರೆ ಮಾಡುವ ಸಮಯದಲ್ಲಿ ಅವರು ಬೆವರನ್ನು ಸುರಿಸ್ತಾ ಇದ್ದರು. ಅವರ ಮನಸ್ಸಿನಲ್ಲಿ ಒಂದೇ ಗುರಿ, ಒಂದೇ ಕ್ಷಣ. ಒಂದು ದಿನ ಭಾರತಕ್ಕಾಗಿ ಚಿನ್ನ ಗೆದ್ದೇ ಗೆಲ್ತೀನಿ, ಭಾರತದ ಹೆಸರನ್ನು ವಿಶ್ವದ ಮುಂದೆ ರಾರಾಜಿಸ್ತೀನಿ ಅನ್ನೋದು. 2016 ಕನಸಿನ ವೇದಿಕೆ ಸಿದ್ಧವಾಗಿತ್ತು. ರಿಯೋ ಒಲಿಂಪಿಕ್ಸ್. ಇಡೀ ಭಾರತ ಅವರ ಮೇಲೆ ಭರವಸೆ ಇಟ್ಟಿತ್ತು. ಈ ಸಾರಿ ಪದಕ ಖಚಿತವಾಯಿತು ಎಂದು. ಆದರೆ ಆ ದಿನ ಅವರ ದಿನ ಆಗಿರಲಿಲ್ಲ. ಅವರು ಯಾವುದೇ ಲಿಫ್ಟ್ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಸತತವಾಗಿ 3 ಲಿಫ್ಟ್ಗಳಲ್ಲಿ ಫೇಲ್ ಆದರು. ನಿರಾಸೆ, ಟೀಕೆ, ಕಣ್ಣೀರು. ಅನೇಕರು ಅವರ ಕತೆ ಮುಗೀತು ಎಂದ್ಕೊಂಡಿದ್ರು. ಮೀರಾಬಾಯಿ ಸೋಲನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವರು ಮತ್ತಷ್ಟು ಕಠಿಣ ಅಭ್ಯಾಸವನ್ನು ಆರಂಭಿಸಿದರು. ಸೋಲನ್ನು ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ವಿಶ್ವದ ಮುಂದೆ ನಾನೊಬ್ಬ ಶ್ರೇಷ್ಠ ಕ್ರೀಡಾಪಟು ಎಂದು ಸಾಬೀತುಪಡಿಸಿದರು. ಅವರ ನಿರಂತರ ಪರಿಶ್ರಮ, ತರಬೇತಿಗೆ ಫಲ ಸಿಗತೊಡಗಿತು. 2017ರಲ್ಲಿ ವಿಶ್ವ ವೇಟ್ ಲಿಫ್ಟಿಂಗ್ ವೇದಿಕೆ ಸಿದ್ಧವಾಗಿತ್ತು. ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದರು. 2018ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದು ಭಾರತದ ಹೆಸರನ್ನು ರಾರಾಜಿಸಿದರು. 2022ರಲ್ಲಿ ನಡೆದ ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಹಾಗೂ 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡು ಸತತವಾಗಿ 3 ಚಿನ್ನದ ಪದಕ ಗೆದ್ದ ಕಾಮನ್ವೆಲ್ತ್ನ ಮೊದಲ ಕ್ರೀಡಾಪಟುವಾಗಿ ಹೊರಹೊಮ್ಮಿದರು. ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರು ಎನಿಸಿದರು. ಮತ್ತು 2021ರ ಟೋಕಿಯೋ ಒಲಿಂಪಿಕ್ಸ್. ಒಂದೊಮ್ಮೆ ಕಣ್ಣೀರನ್ನು ಕೊಟ್ಟಿದ್ದ ವೇದಿಕೆ ಈ ಬಾರಿ ಅವರಿಗೆ ರಜತ ಪದಕ ನೀಡಿ ಗೌರವಿಸಿತ್ತು. ಅದು ಕೇವಲ ಒಂದು ಪದಕವಾಗಿರಲಿಲ್ಲ, ಲಕ್ಷಾಂತರ ಭಾರತೀಯರ ಹೆಮ್ಮೆಯಾಗಿತ್ತು. ಕೋಟ್ಯಾಂತರ ಟೀಕೆಗಳಿಗೆ ಮೀರಾಬಾಯಿ ಚಾನು ಅವರು ನೀಡಿದ ಅದ್ಭುತ ಉತ್ತರವಾಗಿತ್ತು. ಮೀರಾಬಾಯಿ ಚಾನು ಅವರ ಸಾಧನೆಯನ್ನು ಗಮನಿಸಿ ಭಾರತ ಸರ್ಕಾರವು ಅತ್ಯುನ್ನತವಾಗಿ ಗೌರವಿಸಿತ್ತು. 2018ರಲ್ಲಿ ಅವರಿಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಸನ್ಮಾನಿಸಲಾಯಿತು. ಅದೇ ವರ್ಷ 2018ರಂದು ದೇಶದ ಅತ್ಯುನ್ನತ ಕ್ರೀಡಾ ಗೌರವ ಎಂದು ಖ್ಯಾತಿ ಪಡೆದ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಯಿತು. 2021ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ನಂತರ ಮಣಿಪುರ ಸರ್ಕಾರವು ಅವರನ್ನು ಹೆಚ್ಚುವರಿ ಪೊಲೀಸ್ ಅಧೀಕ್ಷರಿ ಅಂದರೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ASP ಹುದ್ದೆಗೆ ಬಡ್ತಿ ನೀಡಿ ಗೌರವಿಸಿತು. ಇದು ಮೀರಾಬಾಯಿ ಚಾನು ಕೇವಲ ಒಬ್ಬ ಕ್ರೀಡಾಪಟು ಅಲ್ಲ, ಅವರು ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸಂದೇಶ. ಬಡತನ ನಿಮ್ಮ ಕನಸುಗಳನ್ನು ಕೊಲ್ಲೋದಿಲ್ಲ. ಸೋಲು ನಿಮ್ಮ ಬದುಕಿನ ಅಂತ್ಯವಲ್ಲ. ನೀವು ಮತ್ತೆ ಎದ್ದು ನಿಲ್ಲುವ ಧೈರ್ಯ ಕಳೆದುಕೊಂಡಾಗ ಮಾತ್ರ ನಿಜವಾದ ಸೋಲನ್ನು ಕಾಣ್ತೀರಿ. ಒಮ್ಮೆ ಕಟ್ಟಿಗೆ ಹೊತ್ತು ನಡೀತಿದ್ದ ಈ ಪುಟ್ಟ ಹುಡುಗಿ, ಮಣಿಪುರದ ಈ ಪುಟ್ಟ ಹುಡುಗಿ ಇಂದು ಭಾರತದ ತ್ರಿವರ್ಣ ಧ್ವಜವನ್ನು ವಿಶ್ವದ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹಾರಿಸಿದ ಹೀರೋ. ಪರಿಶ್ರಮಕ್ಕೆ ಪರ್ಯಾಯ ಮಾರ್ಗ ಇಲ್ಲ.
ನಿಮಗೂ ಈ ಕತೆ ಸ್ಫೂರ್ತಿ ನೀಡಿದರೆ ಮೀರಾಬಾಯಿ ಚಾನು ಅವರ ಸತ್ಯ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಒಂದಿಗೆ ಹಂಚಿಕೊಳ್ಳಿ. ಇಂತಹ ನೈಜ ಕನ್ನಡ ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಥಿಂಕಿಂಗ್ ಕನ್ನಡ 360 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.